अजडं विमलं सदा आनन्दतीर्थमतलं भजे तापत्रयापहं मिथ्या सिद्धान्तदुद्ध्वान्त विध्वंसनचक्षणः जयतीर्थाख्यतनिर्भासतां नो हृदम्बरे अत्तिकल्पितकल्पोऽयं प्रत्यत्तिकृतकेसरी व्यासतीर्थगुरुर्भूयात् अस्मदिष्टातु सिद्धये तपोविद्याविरक्त्यादि सद्गुणोगाकरानहं वादिराजगुरून्वन्द्ये हैग्रीपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरुवे नमोऽत्यन्तेयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः हरिः ओಂ ಶ್ರೀ ಗುರುಭ್ಯೋ ನಮಃ. ನಾವು ಗಾಯತ್ರಿ ಮಂತ್ರದ ವಿಸ್ತಾರವನ್ನು ನೋಡ್ತಾ ಬಂದು ವ್ಯಾಹೃತಿಗಳಿಗೆ 4 ವ್ಯಾಹೃತಿಗಳನ್ನು ತಗೊಂಡು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅದರಿಂದ ಪ್ರತಿಪಾದ್ಯನಾದ ನಾರಾಯಣ 4 ಮಂದಿ ಸೇರಿರುವಂತಹ ನಾರಾಯಣನ ರೂಪ ಅಂಗಾಂಗಿಗಳಾಗಿ ಅದನ್ನು ಉಪಾಸನೆ ಮಾಡುವ ಕ್ರಮ, ಭೂ ಭುವ ಸ್ವಹ ಮಹ ಅನ್ನುವ ವ್ಯಾಹೃತಿಗಳಿಗೆ ಹೇಗೆ ಅವು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವವನ್ನು ಪ್ರತಿಪಾದ್ಯ ಮಾಡುತ್ತೆ ಅನ್ನೋದೆಲ್ಲ ನೋಡಿದ್ದೀವಿ. ಷಡ್ವಿಧ ಗಾಯತ್ರಿ ಉಪಾಸನ ಅಂತೂ ಒಂದು ನೋಡಿದ್ವಿ. ಅಂದ್ರೆ 6 ವಿಧವಾದ ಗಾಯತ್ರಿ ಮಂತ್ರದಲ್ಲಿರುವಂತಹ ಭಗವದ್ ರೂಪಗಳು. ಇದು ಯಾಕೆ ಈ 6 ರೂಪಗಳನ್ನು ತಗೊಂಡಾಗ ಅಲ್ಲಿ ನಾವು ನೋಡ್ತೀವಿ ವಾಕ್ ತಗೊಂಡಿದ್ದಾರೆ, ಮತ್ತು ಪೃಥ್ವಿ ತಗೊಂಡಿದ್ದಾರೆ, ಶರೀರ ಅಂತ ತಗೊಂಡಿದ್ದಾರೆ. ಏನು ಈ ವಿಧವಾದ ಷಡ್ವಿಧವಾದ ಈ 6 ವಿಧವಾದ ಉಪಾಸನಾ ಕ್ರಮ ಎಲ್ಲಿ ಯಾಕೆ ಹೀಗೆ ಇದೆ? ಇದಕ್ಕೇನಾದ್ರೂ ಒಂದು ಕಾರಣ ಇದೆ? ಯಾಕಂದ್ರೆ ಇಂತಹ 6 ವಿಧವಾದ ಈ ಐಟಮ್ಸ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇದು ಸೆಲೆಕ್ಟ್ ಮಾಡ್ಕೊಂಡಿರೋ ಇದು ಹಾಗೆ ಇರುವಂತಹದ್ದು, ಇದು ವಸ್ತುಸ್ಥಿತಿ. ಭಗವದ್ ರೂಪಗಳು ಹೀಗೆ ಷಡ್ವಿಧವಾದ ಗಾಯತ್ರಿ ಮಂತ್ರಸ್ಥವಾದಂತಹ ಷಡ್ವಿಧವಾದ ರೂಪಗಳು ಹೀಗೆ ಇದೆ ಅಂತ ಹೇಳಿ ನಾವು ಗಾಯತ್ರಿ ಮಂತ್ರದಲ್ಲಿರುವ ಈ 6 ರೂಪಗಳು ಅಲ್ಲಿ ಇರುವಂತಹ 6 ರೂಪಗಳು ಒಂದೇ, ಈ ಭಗವದ್ ರೂಪಗಳ ಸಾಮ್ಯವನ್ನು ನೋಡುವಂತಹದ್ದು ಅಷ್ಟೇ ಹೊತ್ತು ನಾವು ಇದನ್ನಲ್ಲಿ ಪ್ರತ್ಯೇಕವಾಗಿ ಯಾವ ಲಾಜಿಕ್ ನಮಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಇದು ತರ್ಕಕ್ಕೆ ಸಂಬಂಧಪಟ್ಟ ವಿಷಯವಲ್ಲ. ಇದು ಹೇಗೆ ಭಗವದ್ ರೂಪಗಳು ನಾವು ಚಿಂತನೆ ಮಾಡಬೇಕು. ಈ 6 ಭಗವದ್ ರೂಪಗಳಲ್ಲಿವೆ. ಗಾಯತ್ರಿ ಮಂತ್ರಸ್ಥವಾದಂತಹ 6 ವಿಧವಾದ ಭಗವದ್ ರೂಪಗಳನ್ನು ಅಲ್ಲಿ ಹೇಳಿದ್ದಾರೆ. ಸರಿ ಆಯ್ತು, ನಾವು ತಗೊಳ್ತೀವಿ. ಇದಕ್ಕೆ ಎಲ್ಲಿದೆ ಪ್ರಮಾಣಗಳು, ಏನಿದೆ ಅಂತ ಹೇಳಿದ್ರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಮಗೆ ಈ ಷಡ್ವಿಧ ಗಾಯತ್ರಿ ರೂಪಗಳ ಚಿಂತನೆಯ ಕ್ರಮ ಅಲ್ಲಿ ಹೇಳಿದ್ದಾರೆ. ಸೊ ಆ ಉಪನಿಷತ್ತಿನಲ್ಲಿ ಇದು 3ನೇ ಅಧ್ಯಾಯದಲ್ಲಿ 12ನೇ 12th ಖಂಡ ಅಲ್ಲಿ ಬರುವಂತಹದ್ದು. 3ನೇ ಅಧ್ಯಾಯ 12ನೇ ಖಂಡದಲ್ಲಿ ನಮಗೆ ಅದರ ಉಪನಿಷತ್ತು ಬರುತ್ತೆ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ಚ ತ್ರಾಯತಿ ಚ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಹೇಳುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಗಾಯತ್ರಿ ಮೊದಲು ಗಾಯತ್ರಿ ಶಬ್ದದಿಂದಲೇ ವಾಚ್ಯವಾಗಿರುವಂತಹ ಸ್ತ್ರೀ ರೂಪವಾದ ಹೈಗ್ರೀವದ ಚಿಂತನೆ ಒಂದು ಹೇಳಿದ್ದಾರೆ. ಎರಡನೇದು ಭೂತ ಅನ್ನೋದು ತಕೊಂಡು ನಾವು ಅದು ಹೇಳುವಾಗಿಲ್ಲ. ಭೂತ ಅಂದ್ರೆ ಪ್ರಾಣಿಗಳು ಅಂತ ಒಂದು ಅರ್ಥ ಇದ್ರೂ ಕೂಡ ಇಲ್ಲಿ ಆ ಅರ್ಥ ಇಲ್ಲ. ಭೂತ ಅಂದ್ರೆ ಪ್ರಾಣಿಗಳಂತ ತಕೊಂಡು ಮತ್ಸ್ಯಾದಿ ರೂಪಗಳು ಪ್ರಾಣಿಗಳಂತ ಹಾಗೆ ತಗೋಬಾರದು. ಆಚಾರ್ಯರು ಹೇಳಿದ್ದೆ ಅಂತ ಹೇಳಿದ್ರೆ ಭೂತ ಅನ್ನುವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಪೂರ್ಣಮದ ಪೂರ್ಣಮಿದಂ ಅಂತ ಹೇಳಿದಂತೆ ಭಗವಂತನ ಅವತಾರಗಳು. ಇಲ್ಲಿ ಮತ್ಸ್ಯಾದಿ ಭಗವದ್ ಅವತಾರಗಳನ್ನು ಮಾತ್ರನೇ ಚಿಂತನೆ ಮಾಡಬೇಕು ಅಂತ ಆಗ ಅಲ್ಲಿ ಮೆನ್ಷನ್ ಮಾಡಿದೆ. ಸೊ ಆ ವಿಷಯ ಮತ್ತೆ ಇಲ್ಲಿ ಅದರ ಅದು ಎಲ್ಲಿ ಬಂತು, ಹೇಗೆ ಬಂತು ಅನ್ನೋದನ್ನು ಇಲ್ಲಿ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಇಲ್ಲಿ ಹೇಳುವಂತಹ ವಿಷಯ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ಚ ತ್ರಾಯತಿ ಚ ಅಂತೇಳಿ. ಇದು ಬಹಳ ಕ್ಲಿಷ್ಟವಾಗಿರುವಂತಹ ಉಪನಿಷತ್ ಮಂತ್ರದ ಅರ್ಥ. ಇದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರ್ತಾ ಯದ್ ಇದಂ ಕಿಂಚ ಭೂತ, ಯದಿದಂ ಅಂದ್ರೆ ಗಾಯತ್ರಿ ಅನ್ನೋದು ಇದಂ ಸರ್ವಂ ಭೂತಂ, ಭೂತ ಅನ್ನುವ ಶಬ್ದದಲ್ಲಿರುವಂತಹ ಭಗವದ್ ರೂಪ ಯಾವುದಿದೋ ಅದು ಗಾಯತ್ರಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ವಾಗ್ ವೈ ಗಾಯತ್ರಿ ವಾಕ್ ವಾ ಇದಂ ಸರ್ವಂ ಭೂತಂ ವಾಕ್ನಲ್ಲಿ ಇದೆ. ಈ ವಿಧವಾಗಿ ಗಾಯತ್ರಿ ಅನ್ನೋದು ಗಾಯತಿ ಚ ತ್ರಾಯತಿ ಚ ಅಂದ್ರೆ ಏನು? ವೇದಗಳನ್ನು ಪ್ರಥಮತಃ ಉಪದೇಶ ಮಾಡಿ ಎಲ್ಲರನ್ನು ರಕ್ಷಣೆ ಮಾಡುವಂತಹ ಭಗವಂತ ಯಾವಾಗಲೂ ನಿತ್ಯವೂ ಕೂಡ ಭಗವಂತ ಈ ವೇದಗಳನ್ನು ಗಾನ ಮಾಡ್ತಾನೆ ಇರ್ತಾನೆ.
ಸೊ ಉದ್ಗೀರ್ಯಂತೆ ಅನಿಶಮ್ಯತಃ ಅಂತ ಹೇಳಿ ಭಗವಂತನ ಕಂಠದಿಂದ ಯಾವಾಗಲೂ ವೇದಗಳ ಶಬ್ದಗಳು ಹೊರಹೊಮ್ಮುತ್ತಾ ಇರುತ್ತೆ, ಉಚ್ಚಾರವಾಗ್ತಾ ಇರುತ್ತೆ. ಆ ವಿಧವಾಗಿ ವೇದಗಾನವನ್ನು ಮಾಡ್ತಾ ಇದ್ದಾನೆ, ಜಗತ್ತಿನ ರಕ್ಷಣೆಯನ್ನು, ಎಲ್ಲರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ರೂಪಕ್ಕೆ ಗಾಯತ್ರಿ ಅಂತ ಹೆಸರು. ಈ ಗಾಯತ್ರಿ ಇರುವಂತಹ ಹಯಗ್ರೀವ ರೂಪ ಅದು ಭಗವಂತ ಮೊದಲು ಬಂದು ಉಪದೇಶ ಮಾಡಿದ ಹಯಗ್ರೀವ ರೂಪದಿಂದ. ಈ ವಿಧವಾಗಿ ಆ ಗಾಯತ್ರಿ ಮಂತ್ರಸ್ಥವಾದಂತಹ ಭಗವದ್ ರೂಪಗಳು ಒಂದು ಗಾಯತ್ರಿಯಲ್ಲಿರುವಂತಹ ಗಾಯತ್ರಿ ನಾಮಕವಾದಂತಹ ಹಯಗ್ರೀವ ಅನ್ನುವ ಸ್ತ್ರೀ ರೂಪ ಹೊಂದಿದೆ. ಅದಾದ ಮೇಲೆ ಗಾಯತ್ರಿ ನಾಮಕ ಭಗವಂತನ ಮೊದಲಿನ ರೂಪ ಅದಾದ ಮೇಲೆ ಇನ್ನೊಂದು ಭೂತ ಅನ್ನುವ ರೂಪ. ಈ ಭೂತ ಅಂದರೆ ಏನು ಅನ್ನೋದು ಆಚಾರ್ಯರು ಹೇಳ್ತಾ ಇದ್ದಾರೆ. ಯತ್ ಇದಂ ಕಿಂಚ ಭೂತಂ ಅಂದ್ರೆ ಪ್ರಭೂತಂ. ನೋಡ್ರಿ, ಈ ಶಬ್ದ ಭೂತ ಅಂದ್ರೆ ಪ್ರಾಣಿ ಅಂತ ಒಂದಿದೆ, ಭೂತ ಅಂದ್ರೆ ಹುಟ್ಟುವುದು ಅಂತ ಹೇಳಿ, ಪ್ರಭೂತ ಅಂದ್ರೆ ಪ್ರಭವಿಸುವುದು, ಹುಟ್ಟುವುದು ಅಂತ ಅರ್ಥ ಬರುತ್ತೆ. ಆದರೆ ಹಾಗಲ್ಲ ಅಂತೇಳಿ ಭೂತಂ ಅನ್ನೋದಕ್ಕೆ ಪರಿಪೂರ್ಣಂ ಅಂತೇಳಿ. ತತ್ ಸರ್ವಂ ಗಾಯತ್ರಿ ಭಗವಾನೇವ ಭೂಹು ಬಹೌ ಇತಿ ಧಾತೋಹೋ ಅಂತೇಳಿ. ಭೂ ಅನ್ನುವ ಭೂತದಲ್ಲಿರುವಂತಹ ಭೂ ಅನ್ನುವ ಶಬ್ದ ಅದಕ್ಕೆ ಮೂಲಭೂತವಾದ ಧಾತು ಅಂದ್ರೆ ರೂಟ್ ಅಂತೀವಿ ನಾವು, ಇಂಗ್ಲಿಷ್ ರೂಟ್ ಅಂತ ಕರಿತೀವಿ, ರೂಟ್ ಆಫ್ ದ ವರ್ಡ್. ಆ ಶಬ್ದಕ್ಕೆ ರೂಟ್ ಎಲ್ಲಿಂದ ಬಂತು ಅಂದ್ರೆ ಭೂಹು ಅನ್ನೋದಕ್ಕೆ ರೂಟ್ ಬಹೌ ಅಂತೇಳಿ. ಭೂ ಅಂದ್ರೆ ಬಹೌ ಅಂತೆ. ಬಹು ಅಂದ್ರೆ ಬಹು ಅನ್ನೋದು ಪೂರ್ಣತಾಯಾಮ್ ಇತಿಚ. ಬಹು ಅನ್ನೋದು ಪೂರ್ಣತ್ವವನ್ನು ತಿಳಿಸ್ಕೊಡುತ್ತೆ. ಆ ಕಾರಣದಿಂದ ಭೂ ಅನ್ನೋದು ಪೂರ್ಣತ್ವವನ್ನು ತಿಳಿಸ್ಕೊಡುತ್ತೆ. ಭೂತ ಅಂದ್ರೆ ಪೂರ್ಣವಾಗಿರುವಂತಹದ್ದು ಅಂತೇಳಿ. ಯದಿದಂ ಪರಿತಃ ಪೂರ್ಣಂ ಮತ್ಸ್ಯ ಕೂರ್ಮಾದಿರೂಪಕಂ ತದ್ ಇದಂ ಭಗವಾನ್ ವಿಷ್ಣು ಸರ್ವಾಂತಸ್ಥಿತ ಏವಚ ಅಂತೇಳಿ. ಯಾವುದಾದರೆ ಪರಿತಃ ಪರಿಪೂರ್ಣ ಅಂದ್ರೆ ಪರಿತಃ ಪೂರ್ಣ, ಎಲ್ಲ ವಿಧವಾಗಿಯೂ ಪೂರ್ಣ. ಜ್ಞಾನ ಆನಂದ ಐಶ್ವರ್ಯ ಈಗ ಒಂದೊಂದು ಸೆಲೆಕ್ಟಿವ್ ಆಗಿ ತಗೊಳ್ಳೋದಲ್ಲ, ಸಮಸ್ತ ಗುಣಗಳಿಂದಲೂ ಸಮಸ್ತವಾದ ಎಲ್ಲದರಿಂದಲೂ ಕೂಡ ಪರಿಪೂರ್ಣನಾಗಿರುವಂತಹ ಭಗವಂತನ ಅವತಾರಗಳು ಯಾವುದಿದೋ ಮತ್ಸ್ಯ ಕೂರ್ಮಾದಿ ರೂಪಕಂ, ಮತ್ಸ್ಯ ಕೂರ್ಮನ ವರಾಹ ನರಸಿಂಹ ಇತ್ಯಾದಿ ಭಗವಂತನ ಅವತಾರಗಳು ಅವೆಲ್ಲವೂ ಕೂಡ ಆ ಅವತಾರ ಎಲ್ಲವನ್ನು ಕೂಡ ತಿಳಿಸುವಂತಹ ಶಬ್ದವಾಗಿದೆ ಈ ಭೂತ ಅನ್ನುವ ಶಬ್ದ. ತದಿದಂ ಭಗವಾನ್ ವಿಷ್ಣು ಸರ್ವಾಂತರ್ಯಾಮಿಯಾಗಿರುವ ಭಗವಂತನ ಈ ಅವತಾರ ರೂಪಗಳು ಯಾವುದಿದೋ ಅದನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಅಂತೇಳಿ. ತನ್ ನಿಶ್ರುತತ್ವಾತ್ ವೇದಾನಾಂ ಗಾಯಕಃ ತ್ರಾತಿ ಚ ಅಖಿಲಂ. ನಿಸೃತ ಅಂದ್ರೆ ಭಗವಂತನ ನಿಂದ ಅದು ಹೊರಹೊಮ್ಮುತ್ತಾ ಇದೆ, ಭಗವಂತನಿಂದ ಹೊರಗೆ ಬರ್ತಾ ಇದೆ, ಭಗವಂತ ಗಾನ ಮಾಡ್ತಾ ಇದ್ದಾನೆ, ನಿತ್ಯ ಗಾನ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನ ಪೂರ್ಣವಾದ ಅನುಗ್ರಹವನ್ನು ಪಡೆಯುವುದಕ್ಕೆ ಭಗವಂತನ ಈ ರೂಪಗಳಿದೆ ಅಂತ ನಾವು ಅಲ್ಲಿ ಚಿಂತನೆ ಮಾಡಬೇಕು. ಸೊ ಆ ಕಾರಣದಿಂದ ಬಹು ಅನ್ನುವ ಧಾತುವಿಂದ ನಿಷ್ಪನ್ನವಾಗಿರುವಂತಹ ಭೂಹು ಅನ್ನೋದರಿಂದ ಬಂದ ಭೂತ ಅನ್ನುವ ಶಬ್ದ ಪರಿಪೂರ್ಣತ್ವವನ್ನು ತಿಳಿಸಿಕೊಡುತ್ತೆ. ದೇಶ ಕಾಲಾದಿಗಳಿಂದ ಎಲ್ಲದರಿಂದಲೂ ಪೂರ್ಣವಾದಾಗಿರುವಂತಹ ಮತ್ಸ್ಯ ಕೂರ್ಮಾದಿ ಭಗವದ್ ರೂಪಗಳ ಅವತಾರ ರೂಪಗಳು ಯಾವುದಿದೋ ಅವು ಎಲ್ಲವಕ್ಕೂ ಕೂಡ ಆ ಎಲ್ಲ ರೂಪಗಳಲ್ಲಿ ನಿಂತ ಭಗವಂತನ ವಿಷ್ಣು ರೂಪವೇ ಅದಾಗಿದೆ. ಈ ಹಯಗ್ರೀವ ನಾಮಕನಾದಂತಹ ಆ ವಿಷ್ಣುವಿನ ಮುಖದಿಂದಲೇ ವೇದಗಳು ಯಾವಾಗಲೂ ಹೊರಹೊಮ್ಮುತ್ತಾ ಇರುತ್ತೆ. ವಿಷ್ಣು ವೇದಗಳಿಗೆ ಗಾಯಕನೂ ಆಗಿದ್ದಾನೆ, ಗಾಯತಿ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ, ತ್ರಾಣ ಮಾಡ್ತಾನೆ. ಆದ್ದರಿಂದ ಗಾಯತ್ರಿ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಭೂತ ಎಂದು ಉಕ್ತನಾದವನು ಅವನು ಭೂತ ಭೂಮ ಭೂ ಪೂರ್ಣ ಎಲ್ಲವೂ ಭೂಮ ಅನ್ನುವ ಶಬ್ದ ಕೂಡ ಪೂರ್ಣವನ್ನೇ ತಿಳಿಸುತ್ತೆ. ಭೂಮ ಅಂದ್ರೆ ಗುಣಪೂರ್ಣ ಅಂತೇಳಿ, ಭೂಮ ಅನ್ನುವ ಶಬ್ದವು ಗುಣಪೂರ್ಣ, ಭೂತ ಅಂದ್ರೆ ಭೂಮ ಅಂದ್ರೆ ಒಂದೇ ಅರ್ಥ, ಸಮಾನಾರ್ಥಕವು. ಸೊ ಭೂತ ಭೂಮ ಗುಣಪೂರ್ಣನಾದಂತಹ ಮತ್ಸ್ಯಾದಿ ರೂಪಿ ಪರಂಪುರುಷನಾದಂತಹ ವಾಸುದೇವನೇ ಇಲ್ಲಿದ್ದಾನೆ. ಪರರ ಅನುಗ್ರಹವಿಲ್ಲದೆ ಸ್ವಯಂ ಪೂರ್ಣ ಅಂದ್ರೆ ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ಸ್ವತಂತ್ರವಾಗಿ ಪೂರ್ಣನಾಗಿದ್ದಾನೆ, ಸರ್ವರಿಗೆ ನಿಯಾಮಕನಾಗಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ತನ್ ನಿಶ್ಚಿತತ್ವಾದ್ ವೇದಾನಾಂ ಗಾಯಕ ತ್ರಾತಿ ಚ ಅಖಿಲಂ ಅಥೋ ಗಾಯತ್ರಿ ನಾಮಾಸೋ ವಾಸುದೇವ ಪರಃ ಪುಮಾನ್ ಅಂತೇಳಿ. ಸೊ ಈ ವಿಧವಾಗಿ ಇರುವಂತಹ ಭಗವಂತ ಅವನು ಪರಿಪೂರ್ಣನಾಗಿದ್ದಾನೆ ಅಂಥೇಳಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಭಗವಂತ, ಆ ಭಗವಂತನ ಚಿಂತೆಯನ್ನು ನಾವು ಇಲ್ಲಿ ಮಾಡ್ಬೇಕಂತ ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಭೂಮಾ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವಾತ್ ಪುರುಷೋತ್ತಮಃ ಅನನ್ಯ ಅಪೇಕ್ಷಂ ಉದ್ರಿಕ್ತಂ ಸರ್ವಸ್ಯ ವಿನಿಯಾಮಕಂ ಅಂತೇಳಿ. ಅನನ್ಯ ಅಪೇಕ್ಷಂ ಉದ್ರಿಕ್ತಂ ಅಂದ್ರೆ ಬೇರೆಯವರ ಯಾರೂ ಭಗವಂತನಿಗೆ ಮಾಡಬೇಕಾಗಿದ್ದಿಲ್ಲ, ಯಾರ ಅಪೇಕ್ಷೆಯೂ ಇಲ್ಲದೆ, ಭಗವಂತನಿಗೆ ಯಾರ ಒಂದು ಅವಶ್ಯಕತೆಯೂ ಇಲ್ಲದೆ ಭಗವಂತನೇ ತಾನೇ ಸ್ವತಂತ್ರವಾಗಿ ಉದ್ರಿಕ್ತ ಅನ್ನುವ ಶಬ್ದ ಪ್ರಯೋಗ. ಉದ್ರಿಕ್ತ ಅನ್ನೋದು ಕೂಡ ಭಗವಂತನ ಪೂರ್ಣತ್ವವನ್ನೇ ತಿಳಿಸಿಕೊಡುವಂತಹ ಶಬ್ದ ಆಗಿದೆ. ಸೊ ಭೂಮ ಉದ್ರಿಕ್ತ ಇವೆಲ್ಲವೂ ಕೂಡ
ಸಮಾನಾರ್ಥಕವಾದಂತಹ ಶಬ್ದಗಳು. ಈ ವಿಧವಾಗಿ ಅನನ್ಯ ಅಪೇಕ್ಷ ಮುದ್ರಿಕ್ತಂ, ಬೇರೆಯವರ ಯಾರವ ಸಹಾಯವೂ ಇಲ್ಲದೆ ಕೂಡ, ಯಾರೂ ಬೇಕಾಗಿಲ್ಲ ಭಗವಂತನಿಗೆ, ಸ್ವತಂತ್ರವಾಗಿ ಪೂರ್ಣನಾಗಿದ್ದಾನೆ. ಸರ್ವಸ್ಯ ವಿನಿಯಾಮಕಂ, ವಿನಿಯಾಮಕಂ ಅಂತ ಅಂದ್ರೆ ವಿಶೇಷವಾಗಿ ಅಂದ್ರೆ ಸ್ವತಂತ್ರವಾಗಿ. ನಮಗೆ ಬೇರೆಯವರು ಕೂಡ ನಿಯಾಮಕರು, ಲಕ್ಷ್ಮಿಯು ನಿಯಾಮಕಳಾಗಿದ್ದಾಳೆ, ಚತುರ್ಮುಖ ಬ್ರಹ್ಮನು ನಿಯಾಮಕನ ಅಂತ ಪ್ರಯೋಗ ಮಾಡ್ತೀವಿ. ಆದರೆ ವಿಶೇಷವಾಗಿ ನಿಯಾಮಕನಾಗಿರುವಂತಹದ್ದು ಭಗವಂತ ಒಬ್ಬನೇ. ಅದಕ್ಕೆ ಸರ್ವಸ್ಯ ವಿನಿಯಾಮಕಂ ಅಂತೇಳಿ ಎಲ್ಲರಿಗೂ ಕೂಡ ನಿಯಮನ ಮಾಡುವಂತಹವನಾಗಿದ್ದಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಯದ್ ಯತ್ ತತ್ತದ್ ವಿಷ್ಣುರೇವ ನ ಅನ್ಯತ್ ಏತಾದೃಶಂ ಕ್ವಚಿತ್. ಇವೆಲ್ಲವೂ ಕೂಡ, ಇಷ್ಟು ಎಲ್ಲವೂ ಕೂಡ ವಿಷ್ಣುದೇವಗೆ ಮಾತ್ರವೇ ಅನ್ವಯವಾಗತ್ತೆ. ನ ಅನ್ಯತ್ ಅಂದ್ರೆ ಬೇರೆ ಯಾರಿಗೂ ಕೂಡ ಇದು ಅನ್ವಯವಾಗೋದಿಲ್ಲ, ಕೇವಲ ಭಗವಂತನಿಗೆ ಒಬ್ಬನಿಗೆ ಅನ್ವಯವಾಗುತ್ತೆ ಅಂತ ಹೇಳಿ. ಕ್ವಚಿತ್ ಯಾವಾಗಲೂ ಬೇರೆಯವ್ರಿಗೆ ಅನ್ವಯ ಆಗಿಲ್ಲ ಅಂತೇಳಿ. ಸ ಏವ ಭಗವಾನ್ ವಿಷ್ಣು ವಾಂಗ್ನಾಮ ವಾಚಿ ಸಂಸ್ಥಿತ ಅಂಥೇಳಿ. ಅಂತಹ ಭಗವಂತನೇ ವಾಕ್ ಅಂತ ಕರೆಯಲ್ಪಡುವನಾಗಿ ವಾಕ್ನಲ್ಲಿ ನೆಲೆಸಿದ್ದಾನೆ. ಯಾಕೆಂದ್ರೆ ಭಗವಂತ ವಾಕ್ ನಾಮಕನಾದ ಭಗವಂತನೇ ವಾಕ್ ಮಾತುಗಳಲ್ಲಿ ನಿಂತು, ಅಂದ್ರೆ ನಾವು ಮಾತಾಡೋ ಒಂದೊಂದು ಮಾತಿನಲ್ಲಿ ಕೂಡ ಭಗವದ್ ರೂಪ ಇದೆ, ನಿಂತು ಅವನು ಎಲ್ಲರ ರಕ್ಷಣೆಯನ್ನು ಮಾಡ್ತಾನೆ. ಆ ವಾಕಿನಲ್ಲಿ ನೆಲೆಸಿರುವ ರೂಪ ಕೂಡ ಅದು ಕೂಡ ಸ್ತ್ರೀ ಗಾಯತ್ರಿ ಹೈಗ್ರೀವ ಅನ್ನುವ ಒಂದು ಸ್ತ್ರೀ ರೂಪ. ವಾಕ್ ಸಂಸ್ಥೆ, ಅದೇ ನಾವು ನೋಡಿದ್ವಿ, ವಾಕ್ ಸಂಸ್ಥಿತ ಅಂತ ಹೇಳಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ವಾಕ್ನಲ್ಲಿ ನೆಲೆಸಿರುವಂತಹವನಾಗಿದ್ದಾನೆ ಅಂತಹ ಭಗವಂತನ ರೂಪ ಅದು ಮೂರನೇ ರೂಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಈ ಮೂರು ರೂಪಗಳನ್ನು ಹೇಳಿದ್ದಾರೆ. ಒಂದು ಏನು, ಮೊದಲನೆಯದು ಗಾಯತ್ರಿ ನಾಮಕನಾದ ಭಗವಂತ ಸ್ತ್ರೀ ರೂಪನಾದ ಹೈಗ್ರೀವ ರೂಪ ಒಂದು, ಎರಡನೆಯದು ಭೂತನಾಮಕನಾಗಿ ಮತ್ಸ್ಯಕೂರ್ಮಾದಿ ರೂಪ ಒಂದು, ಮೂರನೆಯದಾಗಿ ವಾಕ್ನಲ್ಲಿರುವಂತಹ ರೂಪ, ವಾಕ್ ನಾಮ ಹೆಸರಿನಲ್ಲೇ ಇರುವಂತಹ ರೂಪ ಅದು ನೆಕ್ಸ್ಟ್ ರೂಪ, ಅದು ಭಗವಂತನ ಇನ್ನೊಂದು ರೂಪ. ಅದನ್ನು ಚಿಂತನೆ ಮಾಡಿದ ಮೇಲೆ ನಾಲ್ಕನೇ ರೂಪವನ್ನು ಹೇಳ್ತಾ ಇದ್ದಾರೆ, ಅದನ್ನು ನೋಡೋಣ. ಯಾವೈ ಸಾ ಗಾಯತ್ರಿ ಯಂ ವಾವ ಸಾ ಯಾ ಇಯಂ ಪೃಥ್ವಿ ಅಸ್ಯಾಂ ಹಿ ಇದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಅಂಥೇಳಿ ಏತಾಮೇವ ನಾತಿಶೀಯಂತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಈ ನಾಲ್ಕನೇ ರೂಪ, ಇದಕ್ಕೆ ಪೃಥಿವಿ ಅಂತ ಹೆಸರು. ಪೃಥಿವಿ ಅಂತ ಕರೆಯಲ್ಪಡುವಂತ, ಪೃಥಿವಿ ಅಂದ್ರೆ ಪೃಥಿವಿ ಅಂದ್ರೆ ಭೂಮಿ ಅಂತ ಅರ್ಥ. ಆದ್ರೆ ಪೃಥ್ವಿ ಒಳಗೆ ಇರುವ ಭಗವದ್ ರೂಪಕ್ಕೂ ಪೃಥಿವಿ ಅಂತ ಹೆಸರು. ಸೊ ಭೂಮಿಗೆ ಪೃಥಿವಿ ಅಂತ ಯಾಕತ್ತಿ, ಪೃಥು ಈ ದೊಡ್ಡ ಸೋ ಬಿಗ್ ಅರ್ತ್, ಅದಕ್ಕೆ ಪೃಥು ದೊಡ್ಡದಾಗಿದೆ ಭೂಮಿ ಅಂತ ಕರಿತೀವಂತೆ. ಆದರೆ ಆ ಅರ್ತ್ ಈಸ್ ಲೈಕ್ ಎ ಸಾಸಿವೆ ಕಾಳಿದ್ದಂತೆ ಕಂಪೇರ್ ಟು ಮಿಕ್ಕ ದೇವತೆಗಳು, ಅವರೆಲ್ಲರೂ ಕೂಡ ಸಾಸಿವೆ ಕಾಳಿದ್ದಂತೆ ಭಗವಂತ. ಸೊ ಭಗವಂತ ನಿಜವಾಗ ಪೃಥು ಶಬ್ದಕ್ಕೆ ಅಂದ್ರೆ ದೊಡ್ಡದಾದದ್ದು ಅನ್ನುವ ಶಬ್ದದಿಂದ ಬಂದಂತಹ ಪೃಥ್ವಿ ಅನ್ನುವುದು ಭಗವಂತನಿಗೆ ಪೂರ್ಣವಾಗಿ ಪೃಥ್ವಿ ಸಂಸ್ಥನಾದಂತಹ ಸ್ತ್ರೀರೂಪಿಯಾದ ಭಗವಂತನಲ್ಲಿ ಎಲ್ಲ ಜಗತ್ತು ಆಶ್ರಯ ಪಡೆದಾದ. ಪೃಥು ಅಂದ್ರೆ ದೊಡ್ಡದಾಗಿದೆ, ಆಶ್ರಯಭೂತವಾಗಿದೆ. ಈ ಭೂಮಿ ದೊಡ್ಡದಾಗಿದೆ, ನಮ್ಗೆ ಆಶ್ರಯವಾಗಿದೆ. ಆದ್ರೆ ಈ ಭೂಮಿಗೂ ಕೂಡ ಆಶ್ರಯನಾಗಿದ್ದಾನೆ, ಸಮಸ್ತ ಜಗತ್ತಿಗೂ ಆಶ್ರಯನಾಗಿದ್ದಾನೆ. ಅವನು ಪೃಥ್ವಿ ನಾಮ ಪೃಥಿವ್ಯಾ ಸಂಸ್ಥಿತ ವಿಷ್ಣು ಹಿ ಪೃಥ್ವಿ ಸಂಸ್ಥೆ ಜಗತ್ ಸರ್ವಂ ಪ್ರತಿಷ್ಠಿತಂ ನಾತಿಶೇತೆ ಚ ತಂ ಕಶ್ಚಿತ್ ಸಹಿ ಸರ್ವಾಧಿಕೋ ಹರಿ ಪೃಥುತ್ವಾತ್ ಪೃಥ್ವಿ ನಾಮ ಅಂತೇಳಿ. ಪೃಥುವಾಗಿರುವಂತಹದ್ದು ಅಂದ್ರೆ ಸರ್ವತ್ರ ವ್ಯಾಪ್ತವ. ಪೃಥು ಅನ್ನುವ ಶಬ್ದ ಸರ್ವತ್ರ ವ್ಯಾಪ್ತನಾಗಿರುವಂತಹದ್ದು. ಸರ್ವೋತ್ತಮನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವರಿಗೂ ಆಶ್ರಯಭೂತನಾಗಿದ್ದಾನೆ. ಆ ಕಾರಣದಿಂದ ಪೃಥ್ವಿ ಅಂತ ಹೆಸರು ಇರುವವನಾಗಿದ್ದಾನೆ ಭಗವಂತ. ಇದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಮಗೆ ಸೊ ಈ ವಿಧವಾಗಿ ಪೃಥ್ವಿ ಅಂತ ಕರೆಯಲ್ಪಡುವ ಈ ಭಗವಂತ ನ ಅತಿಶಯತಿ ಅಂದ್ರೆ ಆ ಭಗವಂತನನ್ನು ಅತಿಶಯ ಮಾಡುವ ಅಂದ್ರೆ ಭಗವಂತನನ್ನು ಮೀರಿನವರು ಯಾರಿಲ್ಲ. ಅತಿಶಯ ಇರುವುದಂದ್ರೆ ಮೀರಿ ನಿಲ್ಲುವುದು. ಭಗವಂತನನ್ನು ಯಾರು ಕೂಡ ಅತಿಶಯಿಸುವುದಿಲ್ಲ, ಅಂದ್ರೆ ಯಾರು ಕೂಡ ಭಗವಂತನನ್ನು ಮೀರಿ ನಿಲ್ಲುವುದಿಲ್ಲ. ಅವನೇ ಎಲ್ಲರಿಗಿಂತ ಸರ್ವೋತ್ತಮನಾಗಿದ್ದಾನೆ ಅನ್ನುವುದು ಕೂಡ ಈ ಪೃಥ್ವಿ ಶಬ್ದ ನಮಗೆ ತಿಳಿಸಿಕೊಡ್ತೇವೆ. ಪೃಥ್ವಿ ಅಂದ್ರೆ ಸರ್ವೋತ್ತಮನಾಗಿರುವವನು ಅಂತ ಅರ್ಥ, ಸರ್ವೋತ್ತಮನಾಗಿದ್ದಾನೆ ಭಗವಂತ ಅಂತ ಅರ್ಥ. ಅದನ್ನು ಕೂಡ ಈ ಪೃಥ್ವಿ ಅನ್ನುವುದು ನಮಗೆ ತಿಳಿಸಿಕೊಡುತ್ತೆ. ಅದಾದ ಮೇಲೆ ನಮಗೆ ಈ ಪೃಥ್ವಿನಲ್ಲಿ ಸಂಸ್ಥಿತನಾಗಿ ಅಂದ್ರೆ ಪ್ರತಿಷ್ಠಿತನಾಗಿ ಅಂದ್ರೆ ನೆಲೆಸಿರುವಂತಹ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಿದ ಮೇಲೆ, ಆ ಭಗವದ್ ರೂಪವನ್ನು ಚಿಂತನೆ ಮಾಡಿದ ಮೇಲೆ ನೆಕ್ಸ್ಟ್ ರೂಪವನ್ನು, ಇದು 5ನೇ ರೂಪ, ಅದು 4ನೇ ರೂಪ ಪೃಥ್ವಿ ಆದ ಮೇಲೆ 5ನೇ ರೂಪದ ಚಿಂತನೆಯನ್ನು ಹೇಳ್ತಾ ಇದ್ದಾರೆ.
ಯಾ ವೈಸಾ ಪೃಥ್ವಿ ಇಯಂ ವಾವ ಸಾ ಯದಿದಮಸ್ಮಿನ್ ಪುರುಷೇ ಶರೀರಂ ಅಸ್ಮಿನ್ ಹಿ ಮೇ ಪ್ರಾಣಾಃ ಪ್ರತಿಷ್ಠಿತಾಃ ಏತದೇವ ನಾತಿಶೀಯಂತೆ ಅಂತೇಳಿ ಇಲ್ಲಿ ಇರುವಂತಹದ್ದು ಇದು ಭಗವಂತನ ರೂಪ. ಇನ್ನೊಂದು ರೂಪ ಶರೀರ. ಶರೀರದಲ್ಲಿರುವ ಶರೀರ ನಾಮಕನಾದ ಪೃಥ್ವಿ ಒಳಗೆ ನೆಲೆಸಿದ ಪೃಥ್ವಿ ನಾಮಕನಾದ ಭಗವಂತನ ರೂಪ ಚಿಂತನೆ ಆಯಿತು. ಅದು 4ನೇ. 5ನೇ ರೂಪದ ಚಿಂತನೆ ಶರೀರ ಅಂದ್ರೆ ಸಮಸ್ತ ಶರೀರಗಳ ಎಲ್ಲೊಂದೊಂದು ಶರೀರದಲ್ಲಿ ಭಗವಂತ ಶರೀರ ನಾಮಕನಾಗಿದ್ದಾನೆ. ನಮ್ಮ ಶರೀರಕ್ಕೆ ಶರೀರ ಅಂತ ಹೆಸರು, ಯಾಕಂದ್ರೆ ಶೀರ್ಯತೆ ನಾಶವಾಗಿ ಬಿಡುತ್ತೆ ಶರೀರ ಅಂತ ಹೆಸರು. ಭಗವಂತನಿಗೆ ಶರೀರ ಅಂತ ಹೆಸರು, ಯಾಕಂದ್ರೆ ಅವನಿಗೆ ಶರೀರ ಅಂತೇಳಿ. ಶರೀರ ಶಬ್ದದನ್ನು ಬಿಡಿಸಿದರೆ ಅದರಲ್ಲಿ 3 ಶಬ್ದಗಳಿದೆ. ಶರೀರ ಅಂತೇಳಿ, ಶಂ ಸುಖಂ ಅಂತೇಳಿ. ರ ಅಂತ ಹೇಳಿದ್ರೆ ಭಗವಂತ ರತಿಯನ್ನು ಕೊಡುವವನು, ಅಂದ್ರೆ ಅವನು ಆನಂದ ರೂಪಿಯಾಗಿದ್ದಾನೆ, ಅವನು ರಮಣ ರೂಪನಾಗಿದ್ದಾನೆ, ಸುಖ ರೂಪನಾಗಿದ್ದಾನೆ, ರಮಣ ರೂಪನಾಗಿದ್ದಾನೆ, ಸುಖವನ್ನು ಕೊಡ್ತಾನೆ ಎಲ್ಲರಿಗೂ. ಈರ ಅಂದ್ರೆ ಈರಣ ಅಂದ್ರೆ ಪ್ರೇರಣ, ಎಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಾನೆ. ಆ ಕಾರಣದಿಂದ ಭಗವಂತನಿಗೆ ಶರಿತ್ವಾದ್ ಈರಣಾಚ್ಚೈವ ಶರೀರಂ ಭಗವಾನ್ ಅಜಃ ಪುರುಷೋ ಜೀವ ಉದ್ದಿಷ್ಟ ತಸ್ಮಿನ್ ಅಂತ ಸ್ಥಿತೋ ವಿಭು ಅಂತ ಹೇಳಿ. ಸೊ ಭಗವಂತ ಸಮಸ್ತ ಪುರುಷ ಅಂದ್ರೆ ಪುರುಷರಿಗೆ ಒಂದು ಶರೀರ ಇದೆ. ಈ ಪುರುಷ ಅಂದ್ರೆ ಗಂಡಸು ಅಂತಲ್ಲ, ಎಲ್ಲರಿಗೂ ಕೂಡ ಯಾರ್ಯಾರಿಗೆ ದೇಹ ಇದೆ ಅವರೆಲ್ಲರೂ ಕೂಡ ಪುರುಷರು. ಅಂತಹ ಅವರ ಶರೀರಗಳಲ್ಲಿ ಭಗವಂತ ಶರೀರ ನಾಮಕನಾಗಿದ್ದು ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಸೊ ಪುರುಷ ಅಂದ್ರೆ ಜೀವ ಅಂತ ತಕೊಂಡು ಪುರುಷೇ ಶರೀರಂ, ಎಲ್ಲ ಜೀವರ ಸಮಸ್ತ ಜೀವರಲ್ಲಿಯೂ ಕೂಡ ಪ್ರತಿಯೊಂದು ಜೀವವೂ ಒಂದು ಪುರುಷ. ಆ ಪ್ರತಿಯೊಂದು ಪುರು ದೇಹ ಪುರು ಅನ್ನೋ ಶಬ್ದಕ್ಕೆ ದೇಹ ಅಂತಲೂ ಅರ್ಥ. ಅದರಲ್ಲಿ ಇರುವಂತಹ ಶರೀರದಲ್ಲಿ ಇರುವಂತಹ ಭಗವದ್ರೂಪ ಶರೀರ, ಅವನು ವ್ಯಾಪ್ತನಾಗಿರುವಂತಹ ಸರ್ವಜೀವರಲ್ಲಿಯೂ ವ್ಯಾಪ್ತನಾಗಿ ಇರುವ ಶರೀರ ನಾಮಕನಾದ ಈ ಭಗವಂತ ಶಂ ಸುಖಂ ರಂ ರಮಣ ರೂಪಂ, ಅದೇ ವಿಧವಾಗಿ ಈರ ಪ್ರೇರಣ ರೂಪಂ ಎಲ್ಲವೂ ಮಾಡುವವನಾಗಿದ್ದಾನೆ. ಆದ ಕಾರಣದಿಂದ ಅವನಿಗೆ ಶರೀರ ಅಂತ ಹೆಸರು. ಈ ಹೆಸರಿನಿಂದ ಕರೆಯಲ್ಪಡುವ ರೂಪ ಇದು 5ನೇ ರೂಪ. ಈ ವಿಧವಾಗಿ ಈ 6 ವಿಧ ರೂಪಗಳಲ್ಲಿ 5ನೇ ರೂಪ ಶರೀರ ರೂಪ. ಅದಾದ ಮೇಲೆ 6ನೇ ರೂಪ, ಇದು ಕೊನೆಯಾಗಿ ಬರುವಂತಹದ್ದು. ಆ 6ನೇ ರೂಪ ಯಾವುದು ಅಂದ್ರೆ ಅದಕ್ಕೆ ಹೃದಯಂ. ಅದು ನಾವು ಅದೇ ವಿಷ್ಣು ತೀರ್ಥರ ಇದರಲ್ಲಿ ಷಡ್ವಿಧ ರೂಪಗಳನ್ನ ಅವರು ಹೇಳಿದ್ದನ್ನು ಅದರ ಸಪೋರ್ಟ್ ಎಲ್ಲಿದೆ, ಅದರ ವಿಷಯಲ್ಲಿ ನಮಗೆ ಬಂತು. ವಿಷ್ಣು ತೀರ್ಥರಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ಅವರು ಹೇಳಿದ ವಿಷಯವನ್ನು ನಾವು ಎಲ್ಲಿ ಇದನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ, ಹೇಗೆ ಎಲ್ಲಿ ಸಪೋರ್ಟ್ ಸಿಗತ್ತೆ ಅಂದ್ರೆ ಅದನ್ನು ನೋಡ್ತಾ ಬರ್ತಾ ಇದ್ದೀವಿ. ಇಲ್ಲಿ 6ನೇ ರೂಪ, ಅದಕ್ಕೆ ಯದ್ವೈತತ್ ಪುರುಷೇ ಶರೀರಂ ಇದಂ ಭಾವ ತತ್ ಯತ್ ಇದಂ ಅಸ್ಮಿನ್ ಅಂತಹ ಪುರುಷೇ ಹೃದಯಂ ಅಸ್ಮಿನ್ ಹಿ ಇಮೇ ಪ್ರಾಣಾಃ ಪ್ರತಿಷ್ಠಿತಾಃ ಏತದೇವ ನಾತಿಶೀಯಂತೆ ಅಂತ ಹೇಳಿ. ಈ ಜೀವನ ಹೃದಯದಲ್ಲಿ ಇದ್ದು ಹೃದಯ ನಾಮಕನಾಗಿ, ಶರೀರದಲ್ಲಿದ್ದು ಶರೀರ ನಾಮಕನಾಗಿದ್ದಾನೆ. ಅಂದ್ರೆ ನೋಡ್ರಿ, ಇದೆ ಒಂದೊಂದೊಂದೊಂದು ಒಳಗೆ ಹೋಗ್ತಾ ಇದ್ದ. ಕೊನೆಯಾಗಿ ಪ್ರತಿಯೊಂದು ಜೀವಕ್ಕೆ ಒಂದು ಹೃದಯ ಅಂದ್ರೆ ಆ ಒಳಗೆ, ಆ ಜೀವನಿಗೆ ಒಳಗಿರುವಂತಹದ್ದು, ಜೀವನಿಗೆ ದ ಸೆಂಟರ್ ಪಾರ್ಟ್ ಯಾವುದು, ಅದು ಹೃದಯ ಅಂತ ಕರೆಯಲ್ಪಡು. ಆ ಹೃದಯದಲ್ಲಿ ಹೃದಯ ನಾಮಕನಾಗಿ ಇದ್ದಾನೆ ಭಗವಂತ. ಅವನೇ ಏನು ಜೀವನ ಹೃದಯದಲ್ಲಿದ್ದು ಹೃದಯ ನಾಮಕನಾಗಿರುವ ಭಗವಂತ ಜೀವರಲ್ಲಿ ಶರೀರ ನಾಮಕನಾಗಿರುವ ಭಗವಂತನ ರೂಪವೇ ಆಗಿದೆ. ಅಂದರೆ ಯಾವುದು ವಾಗ್ರೂಪವಾಗಿದೋ ಅದೇ ಶರೀರ ರೂಪ, ಯಾವುದು ಶರೀರ ರೂಪವಾಗಿದೋ ಅದೇ ಹೃದಯ ರೂಪವೂ ಆಗಿದೆ. ಈ ಭಗವಂತನ ಹೃದಯ ರೂಪವಾಗಿರುವಂತಹ ಭಗವಂತನ ಯಾವುದು ಪೃಥ್ವಿಯಾಗಿದೆ, ಆ ಪೃಥ್ವಿಯೇ ಶರೀರ ಆಗಿದೆ, ಶರೀರವೇ ಹೃದಯವಾಗಿದೆ. ಸೊ ಈ ಹೃದಯ ನಾಮಕನಾದ ಭಗವಂತನ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಜೀವರಲ್ಲಿ ಶರೀರ ನಾಮಕನಾಗಿರುವ ಭಗವಂತನೇ, ಅವನೇ ಪ್ರಾಣಾದಿಗಳು ಮತ್ತು ಸಕಲ ಇಂದ್ರಿಯಗಳು ಹೃದಯದಲ್ಲಿರುವ ಈ ರೂಪವನ್ನೇ ಆಶ್ರಯಿಸಿಕೊಂಡಿದೆ. ಆದ ಕಾರಣದಿಂದ ಈ ಭಗವಂತ ಆ ಹೃದಯದಲ್ಲಿ ಹೃದಯ ನಾಮಕನಾಗಿ ಇದ್ದು ಆ ಇಂದ್ರಿಯಗಳಿಗೆ ಪ್ರಾಣಾದಿಗಳಿಗೆ ಆಶ್ರಯವನ್ನು ಕೊಟ್ಟು ಅವೆಲ್ಲವನ್ನು ತಾನು ರಕ್ಷಣೆ ಮಾಡ್ತಾ ಇದ್ದಾನೆ. ಇವನನ್ನು ಮತ್ತು ಇದನ್ನು ಯಾರೂ ಮೀರಲ್ಲ. ಅಂದ್ರೆ ಭಗವಂತನನ್ನು ಮೀರಿ ಆ ಇಂದ್ರಿಯಾಭಿಮಾನಿ ದೇವತೆಗಳಾಗಲಿ ಪ್ರಾಣಾಭಿಮಾನಿ ದೇವತೆಗಳ ಅವರೆಲ್ಲರೂ ಕೂಡ ಈ ಹೃದಯದಲ್ಲಿರುವ ಭಗವಂತನ ಆಜ್ಞೆಯಂತೆ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಸೊ ಈ ಹೃದಯದಲ್ಲಿರುವ ಆ ಹೃದಯ ನಾಮಕನಾದ ಭಗವಂತನ ರೂಪ ಇದು 6ನೇ ರೂಪವಾಗಿದೆ. ಅಂದ್ರೆ ಸಮಸ್ತ ಜೀವರಾಶಿಗಳ ಹೃದಯದಲ್ಲಿ ಹೃದಯ ನಾಮಕನಾಗಿ ಇರುವ ಭಗವಂತ, ಅವನ ಚಿಂತನೆಯನ್ನು ಮಾಡಬೇಕು. ನಾವು ಪೃಥ್ವಿಯ ಅರ್ಥವನ್ನು ನೋಡಿದ್ದೀವಿ, ಶರೀರ ಅರ್ಥವನ್ನು ನೋಡಿದ್ವಿ. ಮತ್ತೆ ಹೃದಯ ಅಂತ ಭಗವಂತನನ್ನು ಯಾಕೆ ಕರೀತಾರೆ? ಈ ಹೃದಯ ಅನ್ನುವ ಶಬ್ದದಲ್ಲಿ ಇರುವ ಭಗವದ್ ರೂಪವನ್ನು ವರ್ಣನೆ ಮಾಡುವಂತಹ ಏನು ವಿಷಯವಿದೆ ಇದರಲ್ಲಿ ಅಂತ ಹೇಳಿ.
ಯಹ ಅಸೌ ಜೀವೇ ಸ್ಥಿತೋ ವಿಷ್ಣು ಶರೀರಮಿತಿ ನಾಮಕ ಶಂತ್ವಾಚ್ಚ ರತಿರೂಪತ್ವಾದ್ ಈರಣಾಚ್ಚ ಸ ಏವತು ಜೀವ ಚೈತನ್ಯ ರೂಪಸ್ಯ ಹೃದಯೇಪಿ ವ್ಯವಸ್ಥಿತಃ ಅಯನಾದ್ ಹೃದಿ ವಿಷ್ಣು ಸ ಹೃದಯಂ ಕೀರ್ತಿತೋ ಬುಧೈಹಿ ಅಂತೇಳಿ. ಬುಧೈಹಿ ಜ್ಞಾನಿಗಳಿಂದ ಕೀರ್ತಿತಃ ಕೀರ್ತಿಸಲ್ಪಟ್ಟಿದ್ದಾನೆ. ವಿಷ್ಣು ಸ ವಿಷ್ಣು ಆ ವಿಷ್ಣುವೇ ಏನಂತ ಹೃದಯಂ ಅಂತ. ಯಾಕೆ? ಅಯನಾದ್ ಹೃದಿ ಎಲ್ಲರ ಹೃತ್ ಅಯಂ ಹೃದಯ ಅನ್ನೋದು ಬಿಡಿಸಿದ್ರೆ ಮತ್ತು ಅದರಲ್ಲಿ ಎರಡು ಶಬ್ದಗಳಿದೆ. ಹೃತ್ ಅಯಂ. ಹೃತ್ ಅಂದ್ರೆ ಹರಿಸುವಂತಹದ್ದಂತ. ಭಗವಂತ ಎಲ್ಲವನ್ನು ಹರಿಸುತ್ತಾನೆ. ಅವನು ಹರಿಸುವಂತೆ ಹೀರಿಸಿಕೊಳ್ಳುವುದು. ಹಿ ಟೇಕ್ಸ್ ಅವೇ ಎವ್ರಿಥಿಂಗ್ ಫ್ರಮ್ ಎವ್ರಿಬಡಿ ಅಂಡ್ ಗಿವ್ಸ್ ಎವ್ರಿ ಆರ್ ತಂದು ಕೊಡುವುದು. ಹೃ ಅನ್ನುವುದು ಆಹರಣೆಯನ್ನು ತಿಳಿಸಿಕೊಡುತ್ತೆ, ಹರಣೆಯನ್ನು. ಇಟ್ ಟೆಲ್ಸ್ ವಾಟ್ ಈಸ್ ಟೇಕನ್ ಅವೇ, ಇಟ್ ಆಲ್ಸೋ ಟೆಲ್ಸ್ ವಾಟ್ ಈಸ್ ಗಿವನ್. ಎಲ್ಲರಿಗೂ ಎಲ್ಲವನ್ನು ಕೊಡುವವನು ಭಗವಂತ, ಯಾರಿಗೆ ಆವಾಗ ಕೊಡಬಾರದು ಆವಾಗ ತಗೊಳ್ಳುವವನು ಭಗವಂತ. ಅದಕ್ಕೆ ಅವನು ಹೃದ್ ನಾಮಕನಾಗಿದ್ದಾನೆ, ಅವನು ಹೃದಯದಲ್ಲಿದ್ದಾನೆ. ಅವನು ಹೃದ್ ಅಯ. ಅಯ ಅಂದ್ರೆ ಅಯನಾದ್ ಹೃದಿ. ಅಯನ ಅಂದ್ರೆ ಏನು? ಅಯನ ಅಂದ್ರೆ ನಿವಾಸ. ಇದು ಅಯನ ಅಂದ್ರೆ ನಿವಾಸ. ಹೃದಯದಲ್ಲಿ ಇದ್ದಾನೆ ಎಂಬ ಅರ್ಥದಲ್ಲಿ ಅವನು ಹೃದ್ ಅಯ ಅಂದ್ರೆ ಹೃದಯದಲ್ಲಿ ಹೃತ್ ಆಗಿ ಅಯನ ನಿವಾಸ ಸ್ಥಾನವನ್ನು ಮಾಡಿಕೊಂಡಿದ್ದಾನೆ. ಆ ಕಾರಣ ಅವನಿಗೆ ಹೃದಯ ಅಂತ ಹೆಸರು. ಸೊ ಈ ಪರಮಾತ್ಮ ಸುಖರೂಪ ಕ್ರೀಡಾರೂಪನಾದಂತಹ ಭಗವಂತ ಪ್ರೇರಕನಾದ್ದರಿಂದ ಶರೀರಾಂತಕ ಜೀವರ ಒಳಗಿದ್ದು ಆ ಜೀವ ಚೈತನ್ಯದ ಹೃದಯದಲ್ಲಿಯೂ ಇರುವವನಾಗಿದ್ದಾನೆ. ಹೃದಯದಲ್ಲಿದ್ದಾನೆ ಎಂಬ ಅರ್ಥವೇ ಆ ಹೃದಯ ತಿಳಿಸ್ಕೊಡುತ್ತೆ. ಹೃದ್ ಅಯ. ಹೃದಯ ಅಂದ್ರೆ ಹೃದಯ ಆಕಾಶವೇ ಅಯನ ನಿವಾಸ ಸ್ಥಾನವಾಗಿ ಉಳ್ಳವನಾಗಿದ್ದಾನಾದ ಕಾರಣದಿಂದ ಅವನಿಗೆ ಹೃದಯ ಅಂತ ಹೆಸರು. ಸೊ ಈ ವಿಧವಾಗಿ ಸಮಸ್ತ ಜೀವರಾಶಿಗಳ ಹೃದಯದ ಒಳಗೆ ನೆಲೆಸಿದ್ದವನಾಗಿ ಹೃದಯ ನಾಮಕನಾಗಿ ಭಗವಂತ ಇದ್ದಾನೆ. ಆ ಕಾರಣದಿಂದ ಅಂದ್ರೆ ಅದೇ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಹೇಳಿ ಆ ಕೃಷ್ಣ ಅಲ್ಲಿ ಹೇಳುವಾಗ ಅದೇ ಎಲ್ಲರ ಹೃದಯದಲ್ಲಿ ಕೂಡ ಉದ್ದೇಶದಲ್ಲಿ ನಾನು ನೆಲೆಸಿದ್ದು ಎಲ್ಲರನ್ನು ಯಂತ್ರಾರೂಢಾನಿ ಮಾಯ ಅಂತ ಹೇಳಿ ಒಂದು ಮೆಷಿನ್ಸ್ ತರ ಎಲ್ಲರನ್ನು ಓಡಿಸ್ತಾ ಇದ್ದೀನಿ, ಎಲ್ಲರೂ ನನ್ನ ವಶದಲ್ಲಿದ್ದಾರೆ ಅಂತ ಹೇಳಿ. ಎವ್ರಿಬಡಿ ಇಸ್ ಲೈಕ್ ಎ ಪಪ್ಪಿಟ್ ಇನ್ ಮೈ ಹ್ಯಾಂಡ್ ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಅದನ್ನೇ ಈ ವಿಧವಾಗಿ ಈ 6 ರೂಪಗಳ ಚಿಂತನೆಯ ಕ್ರಮ ಈ ಗಾಯತ್ರಿ ಸಂಸ್ಥಾನ ಗಾಯತ್ರಿಯಲ್ಲಿ ನೆಲೆಸಿರುವ ಈ ಭಗವದ್ ರೂಪಗಳು, ಈ 6 ಭಗವದ್ ರೂಪಗಳು ಗಾಯತ್ರಿ. ಆ ಕಾರಣದಿಂದ ಗಾಯತ್ರಿ ಮಂತ್ರ ಜಪ ಮಾಡಿದಾಗ ಇಷ್ಟು ಭಗವದ್ ರೂಪಗಳನ್ನು ನಾವು ಚಿಂತನೆ ಮಾಡಿದಂತಾಗತ್ತೆ. ಸೊ ಈ ವಿಧವಾಗಿ ಅನೇಕ ರೂಪಗಳ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸೈಷ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತೇಳಿ ಈ ವಿಧವಾಗಿ 4 ಪಾದಗಳು 6 ವಿಧವಾದ ರೂಪಗಳು ಇರುವಂತಹದ್ದು ಈ ಗಾಯತ್ರಿ ಮಂತ್ರ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ನಮ್ಗೆ ಕೆಲವು ಅಂಶಗಳನ್ನು ಆಚರಿಸಿಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ ಈ ಯಾವುದಾದರೆ ಹೇಳಿದ್ದಾರೋ ಅದರ ಸಂಕ್ಷೇಪದ ಅರ್ಥವನ್ನು ತಿಳಿಸಿಕೊಡ್ತಾ ಅದು ಅವತಾರದ ರೂಪಗಳೇ ಆಗಿದೆ ಅಂತ ಅನ್ನುವ ವಿಷಯವನ್ನು ನಿಸ್ಸಂಕೋಚವಾಗಿ ಅಂದ್ರೆ ನಿರವಕಾಶವಾಗಿ ಬೇರೆ ಯಾವ ಆಲ್ಟರ್ನೇಟ್ ಇಂಟರ್ಪ್ರಿಟೇಷನ್ ಇಲ್ಲ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭ. ಇದು ಮೊದಲನೇ ರೂಪ. ಗಾಯತ್ರಿಯಲ್ಲಿ ಸಂಸ್ಥಿತನಾಗಿರುವ ವಿಷ್ಣು ಸ್ತ್ರೀರೂಪನಾದಂತಹ ಸೂರ್ಯ ಸಮಾನವಾದ ಕಾಂತಿ ಉಳ್ಳವನಾಗಿರುವಂತಹ ಹೈಗ್ರೀವ ರೂಪ ಮೊದಲನೇದಾಗಿದೆ. ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತನಾಮ ಅವತಾರಗಃ ಅಂತೇಳಿ ಎರಡನೇದು ಮತ್ಸ್ಯಾದಿ ಅವ ರೂಪಗಳು ಅದಿ ಭೂತ ಅಂತ ಕರೆಯಲ್ಪಟ್ಟವನಾಗಿ ಸಮಸ್ತ ಅವತಾರಗಳಲ್ಲಿರುವಂತಹ ಭಗವದ್ರೂಪವಾಗಿದೆ. ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶಿಷ್ಯಕಃ ಅಂತೇಳಿ ಮೂರನೇದು ವಾಕ್ನಲ್ಲಿ ನೆಲೆಸುವ ವಾಕ್ನಾಮಕನಾದಂತಹ ಸ್ತ್ರೀರೂಪನಾದಂತಹ ಹಯಗ್ರೀವನು, ಅದು ಮೂರನೇ ರೂಪ. ಚತುರ್ಥಃ ಪೃಥಿವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ, ಹಳದಿ ಬಣ್ಣದಲ್ಲಿರುವಂತಹ ಸ್ತ್ರೀರೂಪನಾದಂತಹ ಪೃಥಿವೀ ಒಳಗೆ ನಿಲ್ಲಿಸಿರುವಂತಹ ನಾಲ್ಕನೇ ರೂಪ ಅದಾಯಿತು. ಅದಾದ ಮೇಲೆ ಜೀವಸ್ಯ ಅಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕ, ಇದು ಐದನೇ ರೂಪ. ಸಮಸ್ತ ಜೀವರಾಶಿಗಳ ಅಂತರ್ಗತನಾಗಿರುವ ವ್ಯಾಪಿಸಿ ಶರೀರ ಅಂತ ಕರೆಯಲ್ಪಡುವಂತಹ ಭಗವದ್ರೂಪ, ಅದು ಐದನೇ ರೂಪವಾಗಿದೆ. ಪಂಚಮಃ ತದ್ ಹೃದಿಸ್ಥಶ್ಚ ಷಷ್ಠೋ ಹೃದಯ ನಾಮಕ, ಅದು ಆ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ನೆಲೆಸಿರುವ ಆರನೇ ರೂಪ, ಅದು ಹೃದಯ ನಾಮಕನಾಗಿರುವಂತಹ ಭಗವಂತ ರೂಪ ಅಂತ ಹೇಳಿ ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಉಚ್ಯತೆ. ಗಾಯತ್ರಿ ನಾಮಕನಾದಂತ ವಿಷ್ಣು ಈ ವಿಧವಾಗಿ ಷಡ್ವಿಧ ರೂಪ ಅಂತ ತಿಳಿಯಲ್ಪಟ್ಟವನಾಗಿದ್ದಾನೆ. ತ್ರಿಭಿಃ ಸ್ವರೂಪ ಪಾದೈಶ್ಚ ಭಿನ್ನೇನ ಏಕೇನ ಚ ಏವಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾದ್ ಸಂಪ್ರಕೀರ್ತಿತಃ ಅಂತೇಳಿ. ಭಗವಂತನಿಗೆ ತ್ರಿಪಾದ ಅಂತಲೂ ಹೆಸರು, ಚತುಷ್ಪಾದ ಅಂತಲೂ ಹೆಸರು. ಅದು ನೋಡಿದೀವಿ. ತ್ರಿಪಾದ ಅಂತ ಯಾಕೆ ಕರಿತೀವಿ, ಚತುಷ್ಪಾದ ಅಂತ ಯಾಕೆ ಕರಿತೀವಿ ಅಂತೇಳಿ ಅದನ್ನ ಇಲ್ಲಿ ಇನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ, ಅದು ನೋಡೋಣ. ಸೊ ತ್ರಿಭಿಃ
ಮೂರು ರೂಪಗಳಿದ್ದರಿಂದ ತ್ರಿಪಾದ ಅಂತ. ಆ ನಾಲ್ಕನೇ ರೂಪ ಯಾವುದಿದೆ ಅದು ಭಿನ್ನ ಪಾದ, ಅಂದ್ರೆ ಭಗವಂತನಿಗಿಂತ ಬೇರೆಯಾಗಿರುವಂತಹ ನಾಲ್ಕನೇ ಪಾದ, ಅದನ್ನು ತೀರಿಸ್ಕೊಂಡ್ರೆ ಅದು ಚತುಷ್ಪಾದ. ಅದು ಏನು ಅಂತ ವಿಸ್ತಾರ ಮುಂಚೆ ಬರುತ್ತೆ. ಗಾಯತ್ರಿ ನಾಮಕನಾದಂತಹ ವಿಷ್ಣುವು ಚತುಷ್ಪಾತ್ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ, 4 ಪಾದಗಳು ಉಳ್ಳವನು ಅಂತೇಳಿ. ಅದನ್ನು ಉಪನಿಷತ್ತು ತಿಳಿಸ್ಕೊಡ್ತಾ ಇದೆ. 4 ಪಾದಗಳ ವಿವರ ಏನು ಅನ್ನೋದು ಅದನ್ನು ಕೂಡ ಈ ಉಪನಿಷತ್ತು ತಿಳಿಸ್ಕೊಡ್ತಾ ಇದೆ. ತದೇತದ್ ರುಚಾಭ್ಯನೂಕ್ತಂ ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷಃ ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಂ ತಂ ದಿವಿ ಇತಿ ಅಂತ ಹೇಳಿ ಉಪನಿಷತ್ತು ತಿಳಿಸ್ಕೊಡ್ತಾ ಇದೆ. ನಾವು ಕೇಳಿದ್ವಿ ಪುರುಷೋಕ್ತದಲ್ಲಿ ಬರುವಾಗ ಬರುತ್ತೆ, ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಂ ತಂ ದಿವಿ ಅಂತ ಹೇಳಿ. ಸಮಸ್ತ ಪ್ರಾಣಿಗಳು ಈ ಭಗವಂತನ 4ನೇ ಪಾದವಾಗಿದ್ದಾರೆ ಅಂತ ಹೇಳಿ. ಇದು ಯಾವಾಗ ಬರುತ್ತೆ? ಏತಾವಾನಸ್ಯ ಮಹಿಮಾ ಅಥವಾ ಭಗವಂತನ ಮಹಿಮಾ ಹೇಳುವಾಗ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿ ಭಗವಂತ ಅನಂತ ಶಿರಗಳುಳ್ಳವನಾಗಿದ್ದಾನೆ, ಅನಂತ ಪಾದಗಳು, ಅನಂತ ಕೈಗಳು, ಅನಂತವಾದ ಎಲ್ಲವೂ ಅನಂತವಾಗಿರುವಂತಹದ್ದು, ಎಲ್ಲವೂ ವ್ಯಾಪಿಸಿ ಇದ್ದಾನೆ ಅಂತ ಎಲ್ಲ ಹೇಳಿದ ಮೇಲೆ ಇಷ್ಟೇನಾ ಭಗವಂತನ ಮಹಿಮಾ ಅಂತ ಹೇಳಿದ್ರೆ ಏತಾವಾನಸ್ಯ ಮಹಿಮಾ ಅಂತ ಉಪನಿಷತ್ತಿಯ ಪ್ರಶ್ನೆ ಮಾಡಿ, ಇಲ್ಲ ಅವನು ಅಷ್ಟೇ ಮಹಿಮೆಯಲ್ಲ, ತಥೋಜ್ಯಾಯಾಂಶ್ಚ ಪುರುಷಃ ಅಷ್ಟಕ್ಕಿಂತಲೂ ಎಷ್ಟೋ ಅಧಿಕವಾಗಿರುವ ಮಹಿಮೆ ಉಳ್ಳವನಾಗಿದ್ದಾನೆ. ಏನು ಅಂದ್ರೆ ಪಾದ ಅಸ್ಯ ಸರ್ವಭೂತಾನಿ, ಅವನ 4ನೇ ಪಾದವಾಗಿದ್ದಾರೆ. ಸಮಸ್ತ ಪ್ರಾಣಿಗಳು ಕೂಡ ಅವನ 4ನೇ ಪಾದವಾಗಿದ್ದಾರೆ. ಅವನು ತ್ರಿಪಾದಸ್ಯ ಅಮೃತಂ ದಿವಿ, 3 ಪಾದಗಳುಳ್ಳವನು ಅಂತ ಕರೆಯಲ್ಪಡುವ ಆ ಭಗವಂತನ 4ನೇ ಪಾದವಾಗಿದ್ದಾರೆ. ಯಾಕೆ 4ನೇ ಪಾದ ಅಂತ, ಯಾಕೆ ಬೇರೆಯಾಗಿ ಅವನ ಮೊದಲನೇ 4 ಪಾದಗಳು ಅಂತ ಯಾಕೆ ಹೇಳಬಾರದು ಅಂತ ಹೇಳಿದ್ರೆ, ಅದಕ್ಕೆ ಜೀವ ಪರಮಾತ್ಮ ಭೇದವನ್ನು ತಿಳಿಸಿಕೊಡುವಂತಹದ್ದಾಗಿದೆ. ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಭಿನ್ನ ಪಾದಾಹ ಸರ್ವಜೀವಾಹ ತಸ್ಯ ಸಾದೃಶ್ಯ ಮಾತ್ರತಃ ಅಂತೇಳಿ. ಜೀವರಾಶಿಗಳೆಲ್ಲ ಕೂಡ ಚೈತನ್ಯರು, ಭಗವಂತ ಚೈತನ್ಯ. ಆ ಕಾರಣದಿಂದ ಸಾದೃಶ್ಯ ಇದೆ, ಅಂದ್ರೆ ಸಿಮಿಲ್ಯಾರಿಟಿ ಇದೆ. ಇಬ್ಬರು ಜ್ಞಾನಾನಂದಾತ್ಮಕರಾದವರು ಅಷ್ಟೇ. ಆದರೆ ಎಲ್ಲರೂ ಕೂಡ ಭಿನ್ನ ಪಾದಗಳೇ. ಜೀವಾಹ ತಸ್ಯ ಸಾದೃಶ್ಯ ಮಾತ್ರತಃ ಸ್ವರೂಪ ಪಾದ ವಿಷ್ಣುಸ್ತು ತ್ರಯೋ ಹಿ ದಿವಿ ಸಂಸ್ಥಿತ. ಸ್ವರೂಪ ಪಾದಗಳು ಅಂದ್ರೆ ಭಗವಂತನ ರೂಪಗಳೇ ಆಗಿರುವಂತಹ ಪಾದಗಳು. ಅಂದ್ರೆ ಪಾದ ಅಂದ್ರೆ ರೂಪ ಅಂತ, ಪಾದ ಅಂದ್ರೆ ಫುಟ್ ಅಂತ ಒಂದರ್ಥ, ಪಾದ ಅಂದ್ರೆ ರೂಪ ಅಂತಲೂ ಇನ್ನೊಂದರ್ಥ. ಭಗವಂತನ 3 ಪಾದಗಳು ಅಂದ್ರೆ 3 ರೂಪಗಳಂತ ಅರ್ಥ. ಸ್ವರೂಪ ಭಗವಂತನ 3 ಪಾದಗಳು ಅಂದ್ರೆ 3 ರೂಪಗಳು. ಅವು ಸ್ವರೂಪ ಪಾದ ಅಂದ್ರೆ ಭಗವಂತನಿದೇ ಆದಂತಹ ರೂಪಗಳು 3 ಆಗಿದೆ. ಅವು ತ್ರಯೋಹಿ ದಿವಿ ಸಂಸ್ಥಿತ, 3 ಪಾದಗಳು ದಿವಿ ಅಂದ್ರೆ ದೇವಲೋಕದಲ್ಲಿ ಇದೆ ಅಂತ ಹೇಳಿ. ಇಲ್ಲಿ ದಿವಿ ಸಂಸ್ಥಿತ ಅನ್ನೋದು ಅಂದ್ರೆ ಏನ್ರಿ, ಭಗವಂತನ ರೂಪಗಳು ದೇವಲೋಕದಲ್ಲಿದೆ ಅಂದ್ರೆ ಅರ್ಥ ಏನು ಅಂದ್ರೆ ಸ್ವರ್ಗಲೋಕದಲ್ಲಿ ಇದೆ ಅಂತ ಅರ್ಥನಾ ಅಂತಂದ್ರೆ ಹಾಗಲ್ಲ. ಇದು 2 ವಿಧವಾಗಿ ನಾವು ನೋಡ್ಬೋದು. ಕೆಳಗಿನ ಲೋಕಗಳು, ಮಧ್ಯ ಲೋಕಗಳು, ಮೇಲಿನ ಲೋಕಗಳು. ಸೊ ದ್ಯುಲೋಕ ದಿವಿ ಅಂದ್ರೆ ದೇವಲೋಕಗಳು ಅಂದ್ರೆ ಅಪ್ಪರ್ ವರ್ಲ್ಡ್ಸ್ ಅಂತ ತಗೊಂಡ್ರೆ ಎಲ್ಲದಕ್ಕಿಂತಲೂ ಮೇಲೆ ಮೀರಿ ನಿಂತಿರುವಂತಹ ಲೋಕಗಳಾದ ಕಾರಣದಿಂದ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅನ್ನುವ ಲೋಕಗಳು ಯಾವುದಿದೋ ಅವು ಭಗವಂತನ ಲೋಕಗಳು. ಎಲ್ಲದಕ್ಕೂ ಮೇಲೆ, ಸತ್ಯಲೋಕಕ್ಕೂ ಮೇಲೆ ಇರುವಂತಹ ಲೋಕಗಳಾಗಿವೆ. ಆ ಕಾರಣದಿಂದ ಅದು ದೇವಲೋಕದಲ್ಲಿದೆ ಅಂತೇಳಿ. ಆ ಅರ್ಥದಲ್ಲಿ ದ್ಯುಲೋಕ ದೇವಲೋಕದಲ್ಲಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸತ್ಯಲೋಕಕ್ಕೂ ಮೀರಿ ನಿಂತದ್ದು ಅಂತ ಹೇಳಿ ಹಾಗೂ ತಿಳಿಸಿಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿರುವಂತಹ ಭಗವದ್ ರೂಪಗಳು ಏನು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾರಾಯಣೋ ವಾಸುದೇವೋ ವೈಕುಂಠ ಇತಿ ತೇ ತ್ರಯಃ ಅನಂತ ಶಯನಂ ಚೈವ ತಥಾನಂತಾಸನಂ ಹರೇಹೇ ಬಹುಲಕ್ಷೋಷಿತೇ ನಿತ್ಯೇ ವಿಮಾನೇ ಸಂಸ್ಥಿತಮಿತಃ ಅಂತೇಳಿ. ಭಗವಂತ ನಾರಾಯಣ ರೂಪನಾದಂತಹ ಭಗವಂತ ಅವನು ಅನಂತಾಸನ ಅಂತ ಕರೆಯಲ್ಪಡುವಂತಹ ಅಂತರೂಪ. ಅದೇ ವಿಧವಾಗಿ ವಾಸುದೇವ ರೂಪ ವೈಕುಂಠ ಲೋಕದಲ್ಲಿ ವೈಕುಂಠನೇನಾಗಿದ್ದಾನೆ. ಸೊ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ ಈ 3 ಲೋಕಗಳಲ್ಲಿ ಇರುವಂತಹ 3 ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ 3 ಸ್ವರೂಪಾಂಶಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು. ಅದರಲ್ಲಿ ಸ್ವರೂಪಾಂಶಗಳು ಭಗವಂತ. ಶ್ವೇತದ್ವೀಪದಲ್ಲಿರುವಂತಹ ಭಗವದ್ರೂಪ ನಾರಾಯಣ ರೂಪ, ಅನಂತಾಸನದಲ್ಲಿರುವಂತಹ ಭಗವದ್ರೂಪ ವಾಸುದೇವ ರೂಪ, ವೈಕುಂಠದಲ್ಲಿರುವಂತಹ ಭಗವದ್ರೂಪ ಅದಕ್ಕೆ ವೈಕುಂಠ ಅಂತಲೇ ಹೆಸರು, ವೈಕುಂಠ ಅನ್ನುವ ರೂಪ. ಈ ವಿಧವಾಗಿ ಭಗವಂತನ 3 ರೂಪಗಳ ಚಿಂತನೆ ಸಪ್ತಲೋಕ ವಿವಕ್ಷ ತಗೊಂಡಾಗ ಒಂದು ರೀತಿಯಲ್ಲಿ ಸಪ್ತಲೋಕಗಳನ್ನು ತಗೊಂಡ್ರೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ ತಗೊಂಡ್ರೆ ಸಪ್ತಲೋಕ ವಿವಕ್ಷದಿಂದ ಅದು ಎಲ್ಲದಕ್ಕೂ ಮೀರಿ ಪರತಃ ಇರುವಂತಹ ಅದೆಲ್ಲದಕ್ಕೂ ಮೀರಿ ನಿಂತದ್ದು ಅಂತೇಳಿ. ಇಲ್ಲ 3 ಲೋಕಗಳನ್ನು ತಗೊಂಡ್ರೆ ಅಧೋಲೋಕಗಳು, ಮಧ್ಯಲೋಕಗಳು, ಊರ್ಧ್ವಲೋಕಗಳನ್ನು ತಗೊಂಡ್ರೆ ಊರ್ಧ್ವಲೋಕಗಳಿರುವಂತಹದ್ದು ಅದು ಅಂತೇಳಿ ನಾವು ಈ ವಿಧವಾಗ ಚಿಂತನೆ ಮಾಡಬೇಕು.
ಸೊ ದ್ವಿಲೋಕದಲ್ಲಿ 3 ರೂಪಗಳಿವೆ ಅಂತ ಹೇಳಲಾಗಿದೆ. ಸೊ ಭೂಹು ಭುವಃ ಸ್ವಹ ಅನ್ನುವ ಲೋಕತ್ರಯದ ವಿವಕ್ಷೆಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಂತಹ ರೂಪಗಳ ಚಿಂತನೆ, ಸೊ ಅದಕ್ಕೆ ಭಗವಂತನಿಗೆ 3 ರೂಪಗಳು 4 ರೂಪಗಳಂತ ಹೇಳುವಾಗ ಚತುಷ್ಪಾದ ಅಂತ ಹೇಳಿದ್ದಾರೆ. ಆದ ಕಾರಣ ಚತುಷ್ಪಾದ ಅಂತ ಹೇಳಿದಾಗ ಸಮಸ್ತ ಜೀವರಾಶಿಗಳು ಅಲ್ಲಿ ಬಂದಾಯಿತು. ಸಮಸ್ತ ಜೀವರಾಶಿಗಳು ಭಿನ್ನಾಂಶಗಳು, ಭಗವಂತನ ಭಿನ್ನಾಂಶಗಳಾಗಿದ್ದಾರೆ. ಆ ಕಾರಣದಿಂದ ಮತ್ತು ಮತ್ಸ್ಯಕೂರ್ಮಾದಿಗಳಂತ ಹೇಳುವಾಗ ಮತ್ತು ಸಮಸ್ತ ಜೀವರಾಶಿಗಳನ್ನು ತಗೊಂಡು ಬರಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಭಗವಂತನ 4ನೇ ಪಾದವಾಗಿ ಭಿನ್ನಾಂಶಗಳಾಗಿ ಅವರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಆ ಕಾರಣದಿಂದ ಅದು ಹೇಳುವಾಗ ಅಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬ್ರಹ್ಮ ಶಬ್ದಾಚ ಭಗವಾನ್ ಇತ್ಯವಸೀಯತೆ ಪೂರ್ಣಾ ಪ್ರವೃತ್ತಿತ್ವಂಚ ತಸ್ಮಿನ್ನೇವ ಮುಖ್ಯಂ ತಾವಾನಸ್ಯ ಮಹಿಮಾ ಇತಿ ಮಂತ್ರಾಚ್ಚ ಪಾದೋಸ್ಯ ವಿಶ್ವಾಭೂತಾನಿ ಇತಿ ಜೀವಾನಾಂ ಚತುಷ್ಪಾದ ಅಂತರ್ಭಾವಾತ್ ಭೂತಂ ಯದಿದಂ ಕಿಂಚ ಇತಿ ಷಡ್ವಿಧಾಂತರ್ಭೂತಂ ಭೂತಂ ಮತ್ಸ್ಯಾದಿ ಅವತಾರ ರೂಪಮೇವ ಅಂತ ಹೇಳಿ. ಅಂದ್ರೆ ಏನು? ಬ್ರಹ್ಮ ಶಬ್ದದಿಂದ ಭಗವಂತನು ಅಂತ ನಾವು ಭಗವಂತ ನಾರಾಯಣ ಅಂತ ನಾವು ನಿರ್ಣಯ ಮಾಡಬೇಕು. ಬ್ರಹ್ಮ ಅಂದ್ರೆ ಬ್ರಹ್ಮಿದತ್ವಾತ್ ಪೂರ್ಣತ್ವಾತ್, ಪೂರ್ಣ ಪ್ರವೃತ್ತಿ ಇರುವವನು ಭಗವಂತ ಆದ ಕಾರಣದಿಂದ ಬ್ರಹ್ಮ ಶಬ್ದವು ಭಗವಂತನನ್ನೇ ತಿಳಿಸಿಕೊಡುತ್ತೆ. ವಿಷ್ಣುವು ಸರ್ವವ್ಯಾಪಕ ಶಬ್ದ. ಅದೇ ಇದನ್ನ ಹೇಳಿದ ಮೇಲೆ ತಾವಾನಸ್ಯ ಮಹಿಮಾ ಇತಿ ಮಂತ್ರ, ಭಗವಂತನ ಮಹಿಮೆ ಇಷ್ಟೇ ಅಂತ ಹೇಳಿದ್ರೆ ಪಾದೋಸ್ಯ ವಿಶ್ವಾಭೂತಾನಿ ಅಂತ ಸಮಾಧಾನವನ್ನು ಕೊಟ್ಟು ಈ ಸಮಸ್ತ ಜೀವರಾಶಿಗಳು ಭಗವಂತನ 4ನೇ ಪಾದ ಅಂತ ಅಲ್ಲಿ ಅಂತರ್ಭಾವಾತ್, ಚತುಷ್ಪಾದ ಅಂತರ್ಭಾವಾತ್ ಅಲ್ಲಿ ಹೇಳಿ ಆಯಿತು. ಆ ಕಾರಣದಿಂದ ಭೂತಂ ಅಂತ ಹೇಳಿದಾಗ ಅದು ಮತ್ತು ಪ್ರಾಣಿಗಳಂತ ತಕೋಬಾರದು. ಭೂತಂ ಯದಿದಂ ಕಿಂಚ ಇತಿ ಷಡ್ವಿಧಾಂತರ್ಭೂತಂ ಭೂತಂ ಮತ್ಸ್ಯಾದಿ ಅವತಾರ ರೂಪ. ಷಡ್ವಿಧ ಅಂತರ್ಭೂತಂ ಭೂತಂ ಅಂದ್ರೆ ಆ 6 ವಿಧ ರೂಪಗಳಲ್ಲಿ ಅಂತರ್ನಿಹಿತವಾಗಿರುವಂತಹ ಭೂತನಾಮಕನಾದಂತಹ ಭಗವದ್ರೂಪ ಮತ್ಸ್ಯಾದಿ ಅವತಾರ ರೂಪಮೇವ, ಮತ್ಸ್ಯಾದಿ ಅವತಾರ ರೂಪಗಳೇ ಅಂಥೇಳಿ ನಮಗಲ್ಲಿ ಸ್ಪಷ್ಟವಾಗಿ ತಿಳಿಸಿ ಬರ್ತಾ ಇದೆ ಅಂತ ಹೇಳಿ. ದ್ವಾವಿಂಶತಿ ಅವತಾರೇಶು ಜೀವೋಪಯುಕ್ತೋ ಯಥಾ ಪೃಥು ತಥಾ ಪಾದೇಶು ಚತುರ್ಷು ಸಾನ್ನಿಧ್ಯ ಜೀವಯಿತಃ. ಇಲ್ಲಿ ನಮ್ಗೆ ಇನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಮತ್ತೆ ಅವತಾರಗಳು ಅಂತ ಹೇಳಿದಾಗ ಯಾಕೆ ನಾವು ಅಭೇದವನ್ನು ಯಾಕೆ ತಗೋಬಾರ್ದು? ಯಾಕಂದ್ರೆ ಪೃಥು ಅಂತ ಹೇಳಿದಾಗ ಕೂಡ ಪೃಥು ಅವತಾರ ಅಂತ ಹೇಳಿ ಭಗವಂತನ. ಸೊ ಎಲ್ಲ ಜೀವರಾಶಿಗಳು ಭಗವಂತನ ಅವತಾರಗಳು ಅಂತ ಹೇಳಿದಾಗ ನಾವು ಯಾಕೆ ಜೀವರಾಶಿಗಳಿಗೆ ಭಗವಂತನಿಗೆ ಅಭೇದ ಚಿಂತನೆ ಯಾಕೆ ಮಾಡಕೂಡದು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಅದಕ್ಕೆ ಪೃಥು ಅನ್ನುವ ಭಗವಂತನ ಅವತಾರ ಅಂತ ಹೇಳಿದಾಗ ಅದು ಪೃಥುವಿನಲ್ಲಿ ಭಗವಂತನ ಆವೇಶ ಮಾತ್ರ ಇದೆ ಅಂತ ಹೇಳಿ ಇತ್ಯಾದಿ ಅನೇಕ ವಿಶೇಷವಾದ ಅಂಶಗಳನ್ನು ನಾವು ಆವಾಗ ಚಿಂತನೆ ಮಾಡುವಾಗ ಆಯಾ ಪ್ರಮಾಣಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಪ್ರಮಾಣಗಳ ಪ್ರಕಾರ ಹೋಗಬೇಕೇ ಹೊರತು ಪ್ರಮಾಣದಲ್ಲಿ ಇಲ್ಲದೆ ಇರುವಂತಹ ಅಭೇದ ಚಿಂತನೆ ಇತ್ಯಾದಿಗಳನ್ನು ನಾವು ಮಾಡಕೂಡದು ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ವಿಜ್ಞಾನ್ಯಪಿ ಭೂತಾನಿ ಪದಾನಿ ಸ್ವಪದೈಹಿ ಸಹ ಇತಿ ಪ್ರಾಥಮ್ಯ ಅಂತೇಳಿ ಭಗವಂತನಿಗಿಂತ ಭಿನ್ನವಾದರೂ ಕೂಡ ಹೇಗಾದ್ರೆ ಪೃಥು ಭಗವಂತನಿಗನ್ನೇ ಬೇರೆ ಆದವನು, ಅದು ಕೂಡ ಆವೇಶದಿಂದ ಭಗವಂತ ಅಂತ ಹೇಳಿದ್ದಾರೆ. ಅದೇ ವಿಧವಾಗಿ ಸಮಸ್ತ ಜೀವರಾಶಿಗಳು ಕೂಡ ಭಗವಂತನ ಭಿನ್ನಾಂಶಗಳಾಗಿದ್ದಾರೆ ಅಂತೇಳಿ ಹೇಳುವುದರಲ್ಲಿ ಏನು ತಪ್ಪಿಲ್ಲ, ಹಾಗೆ ಹೇಳಬಹುದು ಅಂತ ಹೇಳಿ ಚಿಂತನೆಯನ್ನು ಮಾಡಬಹುದು ಅಂತ ಹೇಳಿ ನಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡೋಣ. ಇದು ಷಡ್ವಿಧವಾದ ಗಾಯತ್ರಿ ಉಪಾಸನಾ ಕ್ರಮವನ್ನು ಹೇಳಿದ ಅನಂತರ ಈ ಗಾಯತ್ರಿ ಉಪಾಸನಾ ಕ್ರಮದಲ್ಲಿ ಹೇಳ್ತಾ ಇದೆ ಇವೆಲ್ಲದಕ್ಕೂ ಕೂಡ ಈ ಉಪಾಸನೆಗಳಿಗೆಲ್ಲಕ್ಕೂ ಕೂಡ ಭಗವಂತನ ಉಪಾಸನೆಗಳಿಗೆ ದೇವತೆಗಳು ಮಾತ್ರವೇ ಅದಕ್ಕೆ ಉಪಾಸನಕ್ಕೆ ಯೋಗ್ಯರಾಗಿದ್ದಾರೆ, ನಾವು ಜ್ಞಾನ ಮಾತ್ರ ಯೋಗ್ಯರು ಅನ್ನುವ ಅಂಶ ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಭೂಹು ಭುವಃ ಸುವಃ ಅನ್ನುವುದಕ್ಕೆ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ಅಂತ ಮಾತ್ರವೇ ನೋಡಿದ್ದೀವಿ. ಅದಾದ ಮೇಲೆ ಅದಕ್ಕೆ ಬೇರೆ ರೂಪಗಳ ಚಿಂತನೆ ಎನ್ನುವುದು ಬರುತ್ತೆ. ಆ ರೂಪಗಳ ಕ್ರಮ ವರಾಹ ನರಸಿಂಹ ಕಪಿಲ ಅನ್ನೋದು ಭೂಹು ಭುವಃ ಸುವಃ ಅನ್ನೋದಕ್ಕೆ ವರಾಹ ನರಸಿಂಹ ಕಪಿಲ ರೂಪಗಳನ್ನು ಹೇಳಿದ್ದಾರೆ ವಿಷ್ಣುತೀರ್ಥರು. ಅದು ಎಲ್ಲಿ ಬಂತು, ಅದರ ಪ್ರಮಾಣವೇನು ಅನ್ನುವ ವಿಷಯ, ಇನ್ನು ಇತರ ಅಂಶಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ.